ಈ ಬ್ಲೌಸಲ್ಲಿ ಫ್ರಂಟ್ ನೆಕ್ ಎಂಡಿಗೆ ಬಂದಿದೆ ಬ್ಲೌಸಸ್. ಇಲ್ಲಿಗೆ ನಮಗೆ ರಿಂಗ್ ಹಾಕ್ಲಿಕ್ಕೆ ಆಗೋದಿಲ್ಲ, ಸೊ ನಾನು ಲೈನಿಂಗ್ ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ತೇನೆ. ಇದೀಗ ಫ್ರಂಟ್ ನೆಕ್ ಇದು ಪ್ರಿಂಟ್, ಇದರ ಮೇಲೆ ಎಕ್ಸ್ಟ್ರಾ ಲೈನಿಂಗ್ ಬಟ್ಟೆದು ಪೀಸ್ ಉಳಿದಿರ್ತದಲ್ಲ ಅದನ್ನು ಈ ಥರ ಇಟ್ಕೊಳ್ಬೇಕು. ಹೀಗೆ ಇಟ್ಟು ಮೆಷಿನಲ್ಲಿ ಒಂದು ಲೈನು ಮೇಲಿಂದ ಕೆಳಗೆ ಸ್ಟಿಚ್ ಮಾಡ್ಬೋದು. ಮೆಷಿನ್ ಇಲ್ಲ ಅಂತಾದರೆ ಈ ಥರ ಕೈ ಸೂಜಿಗೆ ದಾರ ಹಾಕಿಕೊಂಡು, ಕೈ ಸೂಜಿಗೆ ಗಟ್ಟಿ ದಾರ ಹಾಕಬೇಕು. ಒಂದು 2 ಎಳೆ ಹಾಕಿ ಮೇಲಿಂದ ಕೆಳಗೆ ಹೆಮ್ಮಿಂಗ್ ಮಾಡಿಕೊಂಡು ಬಂದು ಸಹ ಮಾಡಲಿಕ್ಕಾಗ್ತದೆ. ಬ್ಲೌಸ್ ಪೀಸಿನ ಮೇಲೆ ಆನ್ ಮಾಡಿದ ಬ್ಲೌಸ್ ಪೀಸಿನ ಮೇಲೆ ಲೈನಿಂಗ್ ಬಟ್ಟೆ ಇಟ್ಟಿದ್ದೇನೆ. ಈಗ ಚಿಕ್ಕ ಚಿಕ್ಕ ಹೆಮ್ಮಿಂಗ್ ಹೀಗೆ ಹಾಕ್ತಾ ಹೋದರೆ ಆಯಿತು. ಒಮ್ಮೆ ಮೇಲೆ ಒಮ್ಮೆ ಕೆಳಗೆ ಈ ಥರ ಕೈ ಸೂಜಿಯಲ್ಲಿ ಹೊಲಿತಾ ಹೋಗಬೇಕು. ಆದಷ್ಟು ಸಣ್ಣ ಸಣ್ಣ ಸ್ಟಿಚ್ ಹಾಕಿದರೆ ರಿಂಗಿಗೆ ಹಾಕುವಾಗ ಸ್ಟ್ರಾಂಗ್ ನಿಲ್ತದೆ. ಒಂದಿಷ್ಟು ಜಾಗ ಬಿಡಬೇಕು. ಇದೇ ಥರ ಸ್ಲೀವ್ ಎಂಡಿಗೆ ಸಹ ಮಾಡ್ಬೋದು. ಬ್ಯಾಕ್ ನೆಕ್ಕಿನ ಎಂಡಿಗೆ ಸಹ ನಿಮಗೆ ಬಟ್ಟೆ ಕಮ್ಮಿ ಆದರೆ ರಿಂಗ್ ಒಳಗೆ ಬರ್ತಾ ಇಲ್ಲ ಅಂತಾದರೆ ಇದೇ ಥರ ಸಣ್ಣ ಸಣ್ಣ ಸ್ಟಿಚ್ ಹಾಕಿ, ಅಗಲ ದೊಡ್ಡ ಸ್ಟಿಚ್ ಹಾಕಬೇಡಿ. ಇದು ಈಸಿಯೆಸ್ಟ್ ಮೆಥಡು. ಮನೆಯಲ್ಲಿ ಮೆಷಿನ್ ಇಲ್ಲದಿದ್ದರೆ ಈ ಮೆಥಡಲ್ಲಿ ಕೈ ಸೂಜಿಯಲ್ಲಿ ಹೊಲಿದು ಅಟ್ಯಾಚ್ ಮಾಡ್ಬೋದು. ರಿಂಗಿಗೆ ಓಪನ್ ಮಾಡಿ ಹಾಕಬೇಕು. ರಿಂಗ್ ಹಾಕುವಾಗ ಸಹ ನಿಮಗೆ ಎಡಕೈಗೆ ಹತ್ತಿರ ಬಂದರೆ ಬೆಟರ್ ದಾರ ಹಾಕಲಿಕ್ಕೆ. ಸ್ಕ್ರೂಸ್ ಅಷ್ಟೇ ನಿಮ್ಮ ವರ್ಕಿನ ಹತ್ತಿರ ಬರೋದಾಗಿ ಬೇರೆ ಪ್ಲೇಸಿಗೆ ಬರುವಾಗ ಹೀಗೆ ಹಾಕಿಕೊಳ್ಳೋದು ಬೆಟರ್. ಈಗ ರಿಂಗ್ ಇದರ ಮೇಲೆ ಬರ್ತದಲ್ಲ.